ಗುಡಿಬಂಡೆ ತಾಲೂಕಿನ ಪೋಲಂಪಲ್ಲಿಯಲ್ಲಿ ಆಯೋಜಿಸಿದ್ದ ರೇಷ್ಮೆ ಕೃಷಿ ಕ್ಷೇತ್ರ ಮಟ್ಟದ ತರಬೇತಿಯಲ್ಲಿ ಪ್ರಾಂಶುಪಾಲ ಕುಮಾರ ಸುಬ್ರಹ್ಮಣ್ಯ ಮಾತನಾಡಿ, ರೇಷ್ಮೆ ಬೆಳೆ ಭಾರತದಲ್ಲಿಯೇ ಅತ್ಯಂತ ಲಾಭದಾಯಕ ಕೃಷಿಯಾಗಿದೆ. ಅದರ ಯಶಸ್ಸು ಸಂಪೂರ್ಣವಾಗಿ ರೈತರು ಪಾಲಿಸುವ ವಿಜ್ಞಾನಾಧಾರಿತ ಕ್ರಮಗಳ ಮೇಲೆ ಅವಲಂಬಿತವಾಗಿದೆ. ಗಿಡಗಳಿಗೆ ಬರುವ ರೋಗಗಳನ್ನು ತಕ್ಷಣ ಪತ್ತೆ ಹಚ್ಚಿ ಸರಿಯಾದ ಔಷಧಗಳನ್ನು ಬಳಸಿ ಕಾಪಾಡಿದ್ರೆ ಉತ್ಪಾದನೆ ದ್ವಿಗುಣವಾಗ್ತದೆ. ಸಾಂಕ್ರಾಮಿಕ ರೋಗಗಳು ಅಥವಾ ಕೀಟ ಹಾನಿ ಕಂಡು ಬಂದರೆ ತಕ್ಷಣ ಇಲಾಖೆಯ ಸಂಪರ್ಕದಲ್ಲಿರಬೇಕು ಅಂತ ಸಲಹೆ ನೀಡಿದರು. ರೇಷ್ಮೆ ಬೆಳೆ ಯಶಸ್ಸಿಗೆ ಹಾಲು ಹುಳುವಿನ ಆರೈಕೆ ಮುಖ್ಯ ಪಾತ್ರ ವಹಿಸುತ್ತದೆ. ತೇವಾಂಶ, ತಾಪಮಾನ ಹಾಗೂ ಆಹಾರದಲ್ಲಿ ಸಮತೋಲನ ಕಾಪಾಡಿದ್ರೆ ಉತ್ತಮ ಗುಣಮಟ್ಟದ ರೇಷ್ಮೆ ದೊರೆಯುತ್ತದೆ. ರೈತರು ನವೀನ ತಂತ್ರಜ್ಞಾನವನ್ನು ಸ್ವೀಕರಿಸಿ ಮುಂದಿನ ಪೀಳಿಗೆಗೆ ಮಾದರಿಯಾಗಬೇಕು ಅಂದರು. ಸುಕೃಷಿ ಸಂಸ್ಥೆಯ ಡಾಕ್ಟರ್ ಅಂಬಿಕಾ ಮಾತನಾಡಿ, ಸಂಸ್ಥೆ ಸಂಪೂರ್ಣವಾಗಿ ಗಿಡಮೂಲಿಕೆಗಳಿಂದ ತಯಾರಿಸಲಾದ ಪ್ರಕೃತಿಯ ಉತ್ಪನ್ನಗಳನ್ನು ಅಭಿವೃದ್ಧಿಪಡಿಸಿದೆ. ಇವು ಬೆಳೆಗಳಿಗೆ ಹಾನಿ ಇಲ್ಲದೆ ಆರೋಗ್ಯಕರ ಬೆಳೆ ನೀಡುತ್ತವೆ. ರೈತರು ಇಂತಹ ಸಸ್ಯಾಧಾರಿತ ಉತ್ಪನ್ನಗಳನ್ನು ಬಳಕೆ ಮಾಡಿದರೆ ರಾಸಾಯನಿಕ ಪರಿಣಾಮದಿಂದ ದೂರವಿದ್ದು ಉತ್ತಮ ಗುಣಮಟ್ಟದ ರೇಷ್ಮೆಯನ್ನು ಉತ್ಪಾದನೆ ಮಾಡಲು ಸಾಧ್ಯವಾಗುತ್ತದೆ. ನಾವು ತಯಾರಿಸಿದ ಔಷಧಿ ಕೀಟಗಳನ್ನು ಬೆಳೆಯಲ್ಲಿ ಬಳಸೋದ್ರಿಂದ ರೋಗ ನಿಯಂತ್ರಣ ಸುಲಭವಾಗುತ್ತದೆ. ರೈತರಿಗೆ ಪ್ರಾಯೋಗಿಕ ಮಾದರಿಯ ತರಬೇತಿ ನೀಡಿದ್ರು. ಔಷಧಗಳನ್ನು ಹೇಗೆ ಮಿಶ್ರಣ ಮಾಡಬೇಕು, ಯಾವ ಸಮಯದಲ್ಲಿ ಬಳಸಬೇಕು, ಬೆಳೆಯ ಯಾವ ಹಂತದಲ್ಲಿ ಎಚ್ಚರಿಕೆ ಅಗತ್ಯ ಎಂಬುದರ ಬಗ್ಗೆ ವಿವರಿಸಿದ್ರು. ತರಬೇತಿ ಸಂದರ್ಭದಲ್ಲಿ ರೈತರು ತಮ್ಮ ಅನುಭವಗಳನ್ನು ಹಂಚಿಕೊಂಡು ಎದುರಿಸುತ್ತಿರುವ ಸಮಸ್ಯೆಗಳನ್ನು ತಜ್ಞರೊಂದಿಗೆ ಚರ್ಚಿಸಿದ್ರು. ಹಲವರು ರೇಷ್ಮೆ ಗಿಡಗಳಿಗೆ ಬರುವ ಗ್ರೀನರಿ ರೋಗ, ಮಸ್ಕರ್ಡೈನ್ ರೋಗ ಹಾಗೂ ಇನ್ನು ಮುಂತಾದ ಸಮಸ್ಯೆಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಿ ಪರಿಹಾರವನ್ನು ಪಡೆದರು. ಮಹೇಶ್ ಗುಡಿಬಂಡೆ, ರಾಯಲ್ಸ್ ಕನ್ನಡ.